ಎಷ್ಟೋ ಸಲ ಸಾಕಷ್ಟು ಅನಾಹುತಗಳು ಈ ಕೆಎಸ್ಆರ್ಟಿಸಿ ಬಸ್ಗಳಿಂದ ಆಗಿದೆ. ಅಷ್ಟಾದರೂ ಕೂಡ ಚಾಲಕರು ಬುದ್ಧಿ ಕಲಿತಾ ಇಲ್ಲ. ಕೋಲಾರದ ಕೆಎಸ್ಆರ್ಟಿಸಿ ಬಸ್ ಚಾಲಕನ ಮೊಬೈಲ್ ಗೀಳ್ ನೋಡಿ ಯಾವ ರೀತಿ ಇದೆ ಅಂತ. ಗಾಡಿಲಿರುವಂತಹ ಪ್ರಯಾಣಿಕರು ಲೆಕ್ಕಕ್ಕೆ ಇಲ್ಲ. ಕೋಲಾರದ ಕೆಎಸ್ಆರ್ಟಿಸಿ ಬಸ್ ಚಾಲಕನ ಮೊಬೈಲ್ ಗೀಳು, ಪ್ರಯಾಣಿಕರು ಲೆಕ್ಕಕ್ಕಿಲ್ಲ. ಮೊಬೈಲ್ ನೋಡ್ತಾ ಡ್ರೈವಿಂಗು. ಮಕ್ಕಳಿಗಿಂತ ಈ ಸಾರಿಗೆ ಚಾಲಕರ ರೀಲ್ಸ್ ಗೀಳು ಜಾಸ್ತಿ ಆಗ್ಬಿಟ್ಟಿದೆ. ಮೊಬೈಲ್ ರೀಲ್ಸ್ ನೋಡ್ತಾ ಒಂದ್ ಕೈಯಲ್ಲಿ ಡ್ರೈವಿಂಗ್ ಮಾಡ್ತಾ ಇನ್ನೊಂದ್ ಕಡೆ ಮೊಬೈಲ್ ಇಟ್ಕೊಂಡು ರೀಲ್ಸ್ ನೋಡ್ತಾ ಡ್ರೈವ್ ಮಾಡ್ತಾ ಇರೋದು. ಚಾಲಕನ ಕೃತ್ಯವನ್ನ ಪ್ರಯಾಣಿಕ ಒಬ್ಬ ವಿಡಿಯೋ ಮಾಡಿದ್ದಾರೆ. ಚಾಲಕನ ನಿರ್ಲಕ್ಷ್ಯದ ವಿಡಿಯೋ ಈಗ ಜಾಲತಾಣದಲ್ಲಿ ವೈರಲ್ ಆಗಿದೆ. ಇಂಥ ಯಾರೇ ಚಾಲಕರಾದ್ರೂ ಕೂಡ ಸಾರಿಗೆ ಇಲಾಖೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ತೆಗೆದುಕೊಳ್ಬೇಕು. 100 ಜನ ಕೂತಿರ್ತಾರೆ ಆ ಬಸ್ಸಲ್ಲಿ, 10 ಜನರ ಪ್ರಾಣ ನೋಡಿ. ಒಂದ್ ಕೈಯಲ್ಲಿ ಮೊಬೈಲ್ ಇಟ್ಕೊಂಡು ರೀಲ್ಸ್ ನೋಡ್ತಾ ರೈಟ್ ಹ್ಯಾಂಡ್ ಅಲ್ಲಿ ಲೆಫ್ಟ್ ಹ್ಯಾಂಡ್ ಅಲ್ಲಿ ಸ್ಟೇರಿಂಗ್ ಇಟ್ಕೊಂಡು ಡ್ರೈವ್ ಮಾಡ್ತಾ ಇರೋದು. ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಏನ್ ಗತಿ? ರಾಮಲಿಂಗಾರೆಡ್ಡಿ ಅವರೇ, ದಯವಿಟ್ಟು ಗಮನಿಸಿ ಈ ಸುದ್ದಿನ. ನಿಮ್ಮ ಇಲಾಖೆಯಲ್ಲಿ ಯಾವ ರೀತಿ ಸಾರಿಗೆ ಸಿಬ್ಬಂದಿ ಅಂತಂದ್ರೆ ಚಾಲಕರು ಯಾವ ರೀತಿ ವರ್ತಿಸ್ತಾ ಇದ್ದಾರೆ ಅಂತ ಹೇಳಿ. ಇದು ಮೊದಲನೇ ಪ್ರಕರಣ ಏನಲ್ಲ, ಈ ರೀತಿ ಈ ಹಿಂದೆ ಕೂಡ ಬಹಳಷ್ಟು ಸಲ ಆಗಿದೆ. ಕೆಎಸ್ಆರ್ಟಿಸಿ ಬಸ್ ಡ್ರೈವ್ ಮಾಡ್ಬೇಕಾದ್ರೆ ಮೊಬೈಲ್ ರೀಲ್ಸ್ ಬೇಕಾ? ಅಷ್ಟೊಂದು ಹುಚ್ಚಿತ್ತು ಅಂತಂದ್ರೆ ಎಲ್ಲಾದ್ರೂ ಗಾಡಿ ನಿಲ್ಸ್ಬಿಟ್ಟು ನೋಡಿ, ಇಲ್ಲ ಬಿಟ್ಬಿಡಿ, ಡ್ರೈವಿಂಗ್ ಮಾಡಬೇಡಿ. ಬೇರೆ ಯಾರಾದ್ರೂ ನಿಮ್ಗೆ ಅಷ್ಟೊಂದು ಮೊಬೈಲ್ ನೋಡ್ಕೊಂಡೇ ಕೂತ್ಕೊಳ್ಳಿ. ಕೋಲಾರದಿಂದ ಪಾವಗಡ ಮಾರ್ಗದಲ್ಲಿ ಸಂಚರಿಸ್ತಾ ಇರುವಂತಹ ಬಸ್ ಇದು. ಹೆಚ್ಚು ಕಮ್ಮಿಯಾಗಿ ಅಪಘಾತ ಆದ್ರೆ ಯಾರ ಜವಾಬ್ದಾರಿ? ಇಂಥವ್ರ ವಿರುದ್ಧ ಏನ್ ಕ್ರಮ ತೆಗೆದುಕೊಳ್ತೀರಿ ಸಚಿವರೇ? ರಾಮಲಿಂಗಾರೆಡ್ಡಿ ಅವರು ಉತ್ತರಿಸಬೇಕು ಇದಕ್ಕೆ. ಕೋಲಾರ ಪ್ರತಿನಿಧಿ ಶ್ರೀನಿವಾಸ್ ಮೂರ್ತಿ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶ್ರೀನಿವಾಸ್ ಮೂರ್ತಿ, ನಿಜವಾಗ್ಲೂ ಈ ರೀತಿಯಾದಂತಹ ಪ್ರಕರಣಗಳನ್ನ ಅಥವಾ ಘಟನೆಗಳನ್ನ ಸಾಕಷ್ಟು ಬಾರಿ ಹಿಂದೆ ಕೂಡ ನೋಡಿದೀವಿ. ಆದ್ರೂ ಕೂಡ ಚಾಲಕರು ಎಚ್ಚೆತ್ಕೊಳ್ತಾ ಇಲ್ಲ. 100 ಜನ ಪ್ರಯಾಣಿಕರು ಟ್ರಾವೆಲ್ ಮಾಡ್ತಾ ಇರ್ತಾರೆ, ಅಂಥದ್ರಲ್ಲಿ ಒಂದ್ ಕೈಯಲ್ಲಿ ಮೊಬೈಲ್ ಇಟ್ಕೊಂಡು ಇನ್ನೊಂದ್ ಕೈಯಲ್ಲಿ ಡ್ರೈವ್ ಮಾಡ್ತಾ ಇದ್ದಾರೆ. ಅಲ್ಲಿನ ಪ್ರಯಾಣಿಕರು ಯಾರು ಏನು ಹೇಳಲಿಲ್ವಾ? ಹೌದು ಸಿಂಧರ, ಇದು ಮೊಬೈಲ್ ನ ಹಾವಳಿ ಎಲ್ಲೆಲ್ಲಿ ಹರಡಿದೆ ಅಥವಾ ಯಾವ ರೀತಿಯಾದಂತ ಗೀಳು ಮೊಬೈಲ್ ನ ಗೀಳು ಹರಡಿದೆ ಅನ್ನೋಂಥದ್ದಕ್ಕೆ ಇದೊಂದು ಸಾಕ್ಷಿ. ಇದು 100 ಜನ ಪ್ರಯಾಣಿಕರನ್ನ ಹೊತ್ತೊಯ್ಯುವಂತ ಸಾರಿಗೆ ಸಂಸ್ಥೆಯ ಚಾಲಕರು ಕೂಡ ಈ ಒಂದು ಗೀಳಿಗೆ ಬಲಿಯಾಗಿರೋದಕ್ಕೆ ಇದು ಸ್ಪಷ್ಟವಾದ ನಿದರ್ಶನ ಆಗಿದೆ. ಕೋಲಾರದಿಂದ ಪಾವಗಡಕ್ಕೆ ಹೋಗುವಂತ ಒಂದು ಕೆಎಸ್ಆರ್ಟಿಸಿ ಬಸ್ ನ ಚಾಲಕ ಈ ರೀತಿಯಾದಂತ ಮೊಬೈಲ್ ನ ನೋಡ್ಕೊಂಡು ಅದರಲ್ಲಿರುವಂತ ರೀಲ್ಸ್ ಗಳನ್ನ ನೋಡ್ಕೊಂಡು ಬಸ್ ಡ್ರೈವ್ ಮಾಡ್ತಾ ಇರೋಂಥದ್ದನ್ನ ಒಬ್ಬ ಪ್ರಯಾಣಿಕರು ಸೆರೆ ಹಿಡಿದಿದ್ದಾರೆ. ಆ ನಂತರ ಆ ಚಾಲಕನಿಗೆ ಅಲ್ಲಿದ್ದವರು ಬಹಳಷ್ಟು ಜನ ಏನು ತಿಳುವಳಿಕೆ ಕೂಡ ಹೇಳಿದ್ದಾರೆ. ಸ್ವಲ್ಪ ಮಾತಿನ ಚಕಮಕಿ ಆಗಿದೆ. ಆ ನಂತರ ಮೊಬೈಲ್ ನ ಆಫ್ ಮಾಡಿದಾನೆ ಅಂತ ಮಾಹಿತಿ ಗೊತ್ತಾಗ್ತಾ ಇದೆ. ಈ ರೀತಿಯಾದಂತ ಒಂದು ಮೊಬೈಲ್ ನ ಹುಚ್ಚಿನಿಂದ ಅಥವಾ ಮೊಬೈಲ್ಗೆ ಅಟ್ಕೊಂಡಿರುವಂತ ಗೀಳ್ನಿಂದಾಗಿ ಬಹಳಷ್ಟು ಜನಕ್ಕೆ ತೊಂದರೆ ಆಗ್ತಾ ಇದೆ. ಇದನ್ನ ಸಂಬಂಧಪಟ್ಟಂತವ್ರು ಗಮನಿಸ್ಕೋಬೇಕು. ಈ ರೀತಿ ಮಾಡುವಂತವ್ರ ವಿರುದ್ಧ ಕ್ರಮ ಜರುಗಿಸಬೇಕು ಅನ್ನೋಂಥದ್ದು ಪ್ರಯಾಣಿಕರ ಒತ್ತಾಯ ಆಗಿದೆ. ಸಿಂಧೂರ, ಥ್ಯಾಂಕ್ ಯು ಶ್ರೀನಿವಾಸ್ ಮೂರ್ತಿ. ಮುಲಾಜಿಲ್ಲದೆ ಕ್ರಮ, ಬರೀ ಕ್ರಮ ಅಲ್ಲ, ಮುಲಾಜಿಲ್ಲದೆ ಕ್ರಮ ತೆಗೆದುಕೊಳ್ಬೇಕು. ಏನು ಕಾಮನ್ ಸೆನ್ಸ್ ಇದೆಯಾ? ಕೆಎಸ್ಆರ್ಟಿಸಿ ಬಸ್ಸು ಅದೇನು ಸೈಕಲ್ ಹೋಗ್ಲಿ, ಕೆಳಗಡೆ ಯಾರೋ 2 ವೀಲರ್ ಅವ್ರು ಬಂದ್ರು, ಇಲ್ಲ ಯಾರೋ ಸೈಕಲ್ ಓಡಿಸ್ಕೊಂಡು ಬಂದ್ರು, ಯಾರೋ ಮಕ್ಳು ಅಡ್ಡಕ್ಕೆ ಬಂದ್ರು, ಯಾರ ಜವಾಬ್ದಾರಿ? ಅವ್ರ ಮೇಲೆ ಬಸ್ ಹತ್ತಿಸಿದ್ರೆ. ಈ ಹಿಂದೆ ಕೂಡ ಇಂಥ ಘಟನೆಗಳು ರಾಜ್ಯದಲ್ಲಿ ನಡೆದಿದೆ. ಅಷ್ಟಾದ್ರೂ ಜ್ಞಾನ ಇಲ್ಲ ಇವ್ರಿಗೆ. ಒಂದ್ ಕೈಯಲ್ಲಿ ಮೊಬೈಲ್ ಇಟ್ಕೊಂಡು ಸ್ಟೈಲ್ ಆಗಿ ಇನ್ನೊಂದ್ ಕೈಯಲ್ಲಿ ಡ್ರೈವ್ ಮಾಡ್ತಾರೆ ಅಂತಂದ್ರೆ ಏನಿದು ಶೋಕಿಗ? ಕೆಎಸ್ಆರ್ಟಿಸಿ ಸ್ಟೇರಿಂಗ್ ಇಟ್ಕೊಂಡು ಅಲ್ಲಿ ಕುತ್ಕೊಂಡಿರೋದು. ಇಷ್ಟೊಂದು ರೀಲ್ಸ್ ಗೀಳುತ್ತು ಅಂದ್ರೆ ಮನೇಲಿ ಕುತ್ಕೊಳ್ಳಿ, ಬೇರೆ ಯಾರಾದ್ರೂ ಡ್ರೈವ್ ಮಾಡ್ತಾರೆ. ಯಾರ ಜೀವ ಅರಿಯೋದು? 10 ಜನ ಪ್ರಯಾಣಿಕರು ಇರ್ತಾರೆ. ಏನಾದ್ರೂ ಹೆಚ್ಚು ಕಡಿಮೆ ಆಯ್ತು, ಎಲ್ಲೋ ತಗೊಂಡೋಗಿ ಡಿವೈಡರ್ ಮೇಲೆ ಹತ್ಸಿದ್ರು, ಇಲ್ಲ ಕೆರೆಗೋ ಎಲ್ಲೋ ಹಳ್ಳಕ್ಕೋ ಬೀಳ್ಸಿದ್ರು ಗಾಡಿನ, ಏನಾಗುತ್ತೆ? ಸಾರಿಗೆ ಇಲಾಖೆ ಮತ್ತೆ ಸಾರಿಗೆ ಸಚಿವರು ಇಂಥ ಘಟನೆಗಳನ್ನ ಬಹಳ ಗಂಭೀರವಾಗಿ ತೆಗೆದುಕೊಳ್ಬೇಕು. ಮುಲಾಜಿಲ್ಲದೆ ಇಂಥ ಚಾಲಕರ ವಿರುದ್ಧ ಕ್ರಮ ಆಗಲೇಬೇಕು. ಇದು ಪವರ್ ಟಿವಿ ಒತ್ತಾಯ ಮಾಡ್ತಾ ಇದೆ.